ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಶ್ರೀನಿವಾಸ್ ಜಿ, ಸಸ್ಯಶಿಕ್ಷಕರು, GHP ಮೇನ್ ಶಾಲೆ, ರಾಮನಗರ ಟೌನ್. ಕೋವಿಡ್-19 ಸಂದರ್ಭದಲ್ಲಿ ಮಕ್ಕಳನ್ನು ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಸೋದು ನಾನು ಕಂಡುಕೊಟ್ಟಿರತಕ್ಕಂತಹ ಮಾರ್ಗ ಈ ವಿಡಿಯೋ ಪಾಠಗಳು. ಈ ವಿಡಿಯೋ ಪಾಠಗಳನ್ನು ಮಾಡಿ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕೋದ್ರಿಂದ ಮಕ್ಕಳು ಇವುಗಳನ್ನು ವೀಕ್ಷಣೆ ಮಾಡಿ ಆ ಒಂದು ಕಲಿಕಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಹರ್ಷದಾಯಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಈ ಒಂದು ಹಂಬಲ ಉಳ್ಳಂಥವರು ಮತ್ತು ಆಸಕ್ತಿ ಉಳ್ಳಂತಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ನನ್ನ ವಿಡಿಯೋ ಪಾಠಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ, ನೀವು ಸುಲಭವಾಗಿ ವೀಕ್ಷಣೆ ಮಾಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋಗಳನ್ನು ಯಾವುದು ಮಾಡಿಬಿಡ್ತೀನಿ ಅವೆಲ್ಲವೂ ಕೂಡ ನಿಮಗೆ ಸುಲಭವಾಗಿ ಸಿಗ್ತವೆ. ಅವುಗಳನ್ನು ವೀಕ್ಷಣೆ ಕೂಡ ಸುಲಭವಾಗಿ ಮಾಡಬಹುದು. ಆ ಒಂದು ಹಂಬಲವನ್ನು ಇಟ್ಕೊಂಡು ಈ ವಿಡಿಯೋ ಪಾಠಗಳನ್ನು ಮಾಡ್ತಾಯಿದ್ದೀನಿ. ದತ್ತಾಂಶಗಳ ನಿರ್ವಹಣೆ 7ನೇ ತರಗತಿಯ ಗಣಿತದಲ್ಲಿ ಭಾಗ 1ರಲ್ಲಿ ದತ್ತಾಂಶಗಳ ಉಪಯೋಗಗಳು, ದತ್ತಾಂಶಗಳು ಅಂದರೆ ಏನು, ದತ್ತಾಂಶಗಳನ್ನು ಸಂಗ್ರಹಿಸೋದು ಹೇಗೆ ಮತ್ತು ಸಂಯೋಜನೆಯನ್ನು ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದು. ಈಗ ಭಾಗ 2ರಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು, 1ನೇದು ಪ್ರಾತಿನಿಧಿಕ ಬೆಲೆಗಳು, 1ನೇದು ಸರಾಸರಿ, ಹಾಗೂ 2ನೇ ಅಂಶ ಯಾವುದು, ವ್ಯಾಪ್ತಿ. ಸರಾಸರಿ ಮತ್ತು ವ್ಯಾಪ್ತಿ ಹೇಗೆ ಇದೆ ಅನ್ನೋದನ್ನು ಗಮನಿಸೋಣ. ಪ್ರಾತಿನಿಧಿಕ ಬೆಲೆಗಳು ಬಂದಾಗ ಬರ್ತಕ್ಕಂಥದ್ದು ಸರಾಸರಿ ಅಂದರೆ ಏನು, ಅದರ ಅರ್ಥವನ್ನು ನೋಡೋದಾದರೆ, ದತ್ತಾಂಶಗಳ ಗುಂಪಿನ ಅತ್ಯಂತ ಸಾಮಾನ್ಯ ಪ್ರಾತಿನಿಧಿಕ ಮೌಲ್ಯ. ನಾವು ಎಷ್ಟು ದತ್ತಾಂಶಗಳನ್ನು ಕೊಟ್ಟಿರ್ತಾರೋ ಆ ದತ್ತಾಂಶಗಳಿಗೆ ಒಂದು ಸಂಖ್ಯೆ ಪ್ರತಿನಿಧಿಸ್ತದೆ, ಒಂದು ಮೌಲ್ಯ ಪ್ರತಿನಿಧಿಸ್ತದೆ. ಆ ಒಂದು ಮೌಲ್ಯಕ್ಕೆ ನಾವು ಸರಾಸರಿ ಅಂತ ಹೇಳ್ತೀವಿ. ದತ್ತಾಂಶಗಳ ಗುಂಪಿನ ಅತ್ಯಂತ ಸಾಮಾನ್ಯ ಪ್ರಾತಿನಿಧಿಕ ಮೌಲ್ಯವನ್ನು ನಾವು ಸರಾಸರಿ ಅಂತ ಹೇಳ್ತೀವಿ. ಈ ಸರಾಸರಿಯನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಸೂತ್ರವನ್ನು ಬಳಕೆ ಮಾಡ್ತೀವಿ. ಅದು ಯಾವ ಸೂತ್ರ? ದತ್ತಾಂಶಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ. ದತ್ತಾಂಶಗಳ ಒಟ್ಟು ಮೊತ್ತ ಅಂದರೆ ನಮಗೆ ಯಾವೆಲ್ಲ ಅಂಕಿ ಅಂಶಗಳನ್ನು ಕೊಟ್ಟಿರ್ತಾರೋ ಅವುಗಳನ್ನು ಕೂಡಿ ಬರೀತಕ್ಕಂಥದ್ದು, ಮತ್ತು ಅಲ್ಲಿ ಎಷ್ಟು ಅಂಕಿಗಳಿವೆ ಅಥವಾ ಸಂಖ್ಯೆಗಳಿವೆ ಅನ್ನೋ ಆ ಒಂದು ಸಂಖ್ಯೆಗಳ ಎಣಿಕೆ ಮಾಡಿ ಅದರಿಂದ ಒಟ್ಟು ಮೌಲ್ಯವನ್ನು ಭಾಗಿಸಿದಾಗ ಬರ್ತಕ್ಕಂತಹದ್ದೇ ಸರಾಸರಿ. ಒಂದು ಉದಾಹರಣೆಯನ್ನು ಗಮನಿಸೋದಾದರೆ, ಆಶೀಸ್ ಅನುಕ್ರಮವಾಗಿ 3 ದಿನಗಳಲ್ಲಿ 4 ಗಂಟೆ, 5 ಗಂಟೆ, 3 ಗಂಟೆ ಅಭ್ಯಸಿಸುವನು. ಅವನು ಪ್ರತಿದಿನ ಸರಾಸರಿ ಎಷ್ಟು ಗಂಟೆ ಅಭ್ಯಸಿಸುವನು? ಇದನ್ನು ಬಿಡಿಸೋದಾದರೆ ನೋಡೋಣ. ಆಶೀಸ್ ಸರಾಸರಿ ಅಭ್ಯಸಿಸುವ ಕಾಲ ಈಕ್ವಲ್ಸ್ ಒಟ್ಟು ಅಭ್ಯಾಸ ಕಾಲ ಡಿವೈಡೆಡ್ ಬೈ ಅವನು ಅಭ್ಯಸಿಸಿದ ದಿನಗಳ ಸಂಖ್ಯೆ. ಸರಾಸರಿ ಸೂತ್ರವನ್ನು ಬರ್ಕೋತಾ ಇದ್ದೀವಿ. ಒಟ್ಟು ಅಭ್ಯಾಸ ಕಾಲ ಒಂದು ದಿನ ಎಷ್ಟು ಗಂಟೆ ಮಾಡ್ದ? ಒಂದು ದಿನ 4 ಗಂಟೆ ಮಾಡಿದ್ದಾನೆ, ಮತ್ತೊಂದು ದಿನ 5 ಗಂಟೆ ಮಾಡಿದ್ದಾನೆ, ಮತ್ತೊಂದು ದಿನ 3 ಗಂಟೆ ಮಾಡಿದ್ದಾನೆ. ನೋಡಿ, ಇಲ್ಲಿ ಅದನ್ನೇ ಬರ್ಕೊಂಡಿದ್ದೀನಿ. 4 ಗಂಟೆ, 5 ಗಂಟೆ, 3 ಗಂಟೆ. ಅದು ಎಷ್ಟು ದಿನಗಳು ಮಾಡಿದ್ದಾನೆ? ಅದು 3 ದಿನಗಳು ಮಾಡಿದ್ದಾನೆ. ನೋಡಿ, ಇಲ್ಲಿ ಬರೆದಿದ್ದೀವಿ 3 ದಿನಗಳು, ಹೌದಲ್ವಾ? ಅಂದರೆ ಒಟ್ಟು ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸ್ತಾ ಇದ್ದೀವಿ. ಒಟ್ಟು ದತ್ತಾಂಶಗಳು ಎಷ್ಟು? 4 + 5 + 3. ಒಟ್ಟು ಸಂಖ್ಯೆಗಳು ಎಷ್ಟು? 3 ದಿನಗಳ ಸಂಖ್ಯೆ ಎಷ್ಟು? 3. 4 ಗಂಟೆ ಒಂದು ದಿನ 4 ಗಂಟೆ, 2 ದಿನ 5, 2ನೇ ದಿನ 5 ಗಂಟೆ, 3ನೇ ದಿನ 3 ಗಂಟೆ. ಅಂದರೆ ಒಟ್ಟು ದಿನಗಳು 3. ಆ 3ರಿಂದ ಒಟ್ಟು ಮೌಲ್ಯವನ್ನು ಭಾಗಿಸ್ತಾ ಇದ್ದೀನಿ. ಅಂದರೆ 4ಕ್ಕೆ 5 ಕೂಡಿದ್ರೆ 9 + 3 12 ಆಯಿತು. 12ಅನ್ನು 3ರಿಂದ ಭಾಗಿಸಿದ್ರೆ ಬರ್ತಕ್ಕಂಥ ಭಾಗಲಬ್ಧ 4 ಗಂಟೆ. ಹಾಗಾದರೆ ನಾವು ಆ ಒಂದು ವಿದ್ಯಾರ್ಥಿ ಅಂದರೆ ಆಶೀಷ ಪ್ರತಿದಿನ ಸರಾಸರಿ ಎಷ್ಟು ಗಂಟೆಗಳು ಅಭ್ಯಾಸ ಮಾಡ್ದ? 4 ಗಂಟೆಗಳು ಅಭ್ಯಾಸ ಮಾಡ್ದ. ಈ ರೀತಿ ನಾವು ಈ ಒಂದು ಸರಾಸರಿಯನ್ನು ಸುಲಭವಾಗಿ ಕಂಡುಹಿಡಿಬೋದು. 2ನೇ ಲೆಕ್ಕವನ್ನು ಗಮನಿಸೋಣ. ಅನುಕ್ರಮವಾಗಿ 6 ವರ್ಷಗಳಲ್ಲಿ ಒಂದು ಶಾಲೆಯ ದಾಖಲಾತಿ ಮುಂದಿನಂತೆ ಇತ್ತು. 1555, 1670, 1750, 2013, 2540, 2820. ಆ ಅವಧಿಯಲ್ಲಿ ಶಾಲೆಯ ಸರಾಸರಿ ದಾಖಲಾತಿ ಕಂಡುಹಿಡಿಯಿರಿ. ನಾವು ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ ಸರಾಸರಿ ದಾಖಲಾತಿಯನ್ನು ಕಂಡುಹಿಡಿಯಿರಿ ಅಂತ. ಸರಾಸರಿ ದಾಖಲಾತಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಅಂಶಗಳನ್ನು ಬರೀಬೇಕು. ಏನೇನೆಲ್ಲ ಅಂಶಗಳು ಇವೆ ಅದನ್ನು ನಾವು ಬರ್ಕೊಳ್ಳೋಣ ಅಲ್ವಾ? ಕೊಟ್ಟಿರ್ತಕ್ಕಂತಹ ಅಂಶಗಳು ಯಾವ್ಯಾವುದು? ದಿನ ದಾಖಲಾತಿ ಎಷ್ಟೆಷ್ಟಿದೆ ಗಮನಿಸೋದಾದರೆ, 1ನೇ ವರ್ಷ ಎಷ್ಟಿದೆ? 1555 ಪ್ಲಸ್ ಇವನ್ನೆಲ್ಲವನ್ನು ಕೂಡ್ಕೊಳ್ಳೋಣ. 1670 ಪ್ಲಸ್ 1750 ಪ್ಲಸ್ 2013 ಪ್ಲಸ್ 2013, 2540 ಪ್ಲಸ್ 2820. ಇಷ್ಟು ಅಂಶಗಳನ್ನು ಕೂಡೋಣ. ಇವು ದತ್ತಾಂಶಗಳ
ಒಟ್ಟು ಮೌಲ್ಯ. ಒಟ್ಟು ಮೌಲ್ಯ ಅಂದರೆ ಒಟ್ಟು ಮೊತ್ತ ಆಗುತ್ತೆ. 1555 ಮೊದಲನೇ ವರ್ಷ, ಎರಡನೇದು 1670, 1750, 2013 ಪ್ಲಸ್ 2540 ಪ್ಲಸ್ 2820. ಮಕ್ಕಳ ಕೂಡ್ತಿರಲ್ಲ, ಕೂಡೋಕ್ಕೆ ಪ್ರಯತ್ನ ಮಾಡಿ, ಹೇಳಿ ಒಟ್ಟು ಮೌಲ್ಯ ಎಷ್ಟು ಬಂತು ಅಂತ. ಕೂಡಿದಾಗ ಇದು ಕೂಡೋಣ. ನಂತರ ಇದನ್ನು ಕೂಡಿದಾಗ ಬರ್ತಕ್ಕಂಥದ್ದು ನೋಡಿ, ಇಲ್ಲಿ ಎಷ್ಟು ವರ್ಷಗಳಾದೋ, 1 2 3 4 5 6 ವರ್ಷಗಳಾದೋ. ಆದ್ದರಿಂದ ಎಷ್ಟರಿಂದ ಭಾಗಿಸ್ಬೇಕು ನಾವು, 6ರಿಂದ ಭಾಗಿಸ್ಬೇಕು. ಎಲ್ಲ ದತ್ತಾಂಶಗಳನ್ನು ಕೂಡಿಕೊಂಡು 6ರಿಂದ ಭಾಗಿಸಿದಾಗ ನಮಗೆ ಸರಾಸರಿ ಸಿಗ್ತದೆ. ನೋಡಿ ಮಕ್ಕಳ, ಇವನ್ನೆಲ್ಲ ಕೂಡಿದಾಗ ಎಷ್ಟು ಬಂತು ಮಕ್ಕಳ ಉತ್ತರ ಹೇಳ್ತೀರಲ್ವಾ, ಕಂಡುಹಿಡಿದ್ರಾ? ಸರಿ ಇದೆ. ಬಂದಿರತಕ್ಕಂಥ ಉತ್ತರ ಎಷ್ಟು, 12,348. ಸರಿ ಇದೆ ಮಕ್ಕಳ, 12,348. ಎಷ್ಟರಿಂದ ಭಾಗಿಸ್ತೀವಿ ನಾವೀಗ, ಅದು ವರ್ಷ ಇರ್ತಕ್ಕಂಥದ್ದು 6 ವರ್ಷ, 6ರಿಂದ ಭಾಗಿಸ್ತೀವಿ. 6ರಿಂದ 12,348 ಭಾಗಿಸಿದಾಗ ಬರ್ತಕ್ಕಂತಹ ಉತ್ತರ ಭಾಗಲಬ್ಧ 2058. ಹಾಗಾದರೆ ಹಾಜರಾತಿ ಸರಾಸರಿ ದಾಖಲಾತಿ 6 ವರ್ಷಗಳಲ್ಲಿ ಎಷ್ಟು ಬರ್ತದೆ, 2058 ಆಗಿದೆ. ಈ ರೀತಿ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಎರಡನೇ ಲೆಕ್ಕವನ್ನು ಮಕ್ಕಳ ಗಮನಿಸೋಣ. ಒಬ್ಬ ಕ್ರಿಕೆಟ್ ಆಟಗಾರನು 8 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ರನ್ನುಗಳು ಮುಂದಿನಂತಿವೆ: 58, 76, 40, 35, 46, 45, 0, 100. 8 ಪಂದ್ಯಗಳಲ್ಲಿ ಈ ಒಂದು ರನ್ಗಳನ್ನು ಗಳಿಸಿದ್ದಾನೆ. ಅವನ ಸರಾಸರಿ ರನ್ಗಳನ್ನ ಕಂಡುಹಿಡಿಯಿರಿ. ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರ ಗೊತ್ತಿದೆ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಒಟ್ಟು ಮೊತ್ತ, ಎಲ್ಲ ದತ್ತಾಂಶಗಳನ್ನು ನಾವು ಬರ್ಕೊಳ್ಳೋಣ. ಯಾವ್ಯಾವುದಿದೆ ದತ್ತಾಂಶಗಳು, ಯಾವ್ದು ಬರ್ತದೆ ಮಕ್ಕಳ? ಒಂದನೇದು 58 ಪ್ಲಸ್ ಮೊತ್ತ ಅಂದಾಗ ನಾವೇನು ಮಾಡ್ತೀವಿ, ಕೂಡ್ತೀವಿ ಅಲ್ವಾ, ಎಲ್ಲವನ್ನು ಕೂಡ್ಕೊಳ್ಳೋಣ. 76 ಪ್ಲಸ್ 40 ಪ್ಲಸ್ 35 ಪ್ಲಸ್ 46 ಪ್ಲಸ್ 45 ಪ್ಲಸ್ 0 ಪ್ಲಸ್ 100. ಒಟ್ಟು 8 ಇನ್ನಿಂಗ್ಸ್ಗಳಲ್ಲಿ ಇರ್ತಕ್ಕಂತಹ ರನ್ಗಳನ್ನು ನಾವು ಕೂಡ್ಕೋತೀವಿ. ಸರಿ ಮಕ್ಕಳ, ಹಾಗಾದರೆ ನಾವು ಎಷ್ಟರಿಂದ ಭಾಗಿಸ್ಬೇಕು ಮಕ್ಕಳ? ಈಗ ಯೋಚಿಸ್ತೀರಾ, ಹೇಳ್ತೀರಾ? ಗೊತ್ತಾಯ್ತಲ್ವಾ? ಕರೆಕ್ಟ್, ಸರಿ ಇದೆ. 8 ಇನ್ನಿಂಗ್ಸ್ಗಳಲ್ಲಿ ಅವನು ಗಳಿಸಿರ್ತಕ್ಕಂತಹ ರನ್ಗಳಾಗಿರೋದ್ರಿಂದ ನಾವು ಇದನ್ನು ಒಟ್ಟು ಮೊತ್ತವನ್ನು 8ರಿಂದ ಭಾಗಿಸ್ತೀವಿ ಅಲ್ವಾ ಮಕ್ಕಳ? ಸರಿ ಇದೆ. ಈಗ ಮಕ್ಕಳ 58, 76, 40, 35, 46, 45, 0 ಮತ್ತು 100 ಬರ್ಕೊಂಡು ಒಂದು ಸತಿ ಕೂಡ್ತೀರಾ? ಕೂಡ್ಬಿಟ್ಟು ಒಟ್ಟು ಎಷ್ಟು ಮೊತ್ತ ಬರ್ತದೆ ಅಂತ ಹೇಳ್ತೀರಾ ನನಗೆ? ವೆರಿ ಗುಡ್ ಬರೀರಿ. ಸರಿ, ವೆರಿ ಗುಡ್. ಎಷ್ಟಿದೆ ಮೊತ್ತ? ಎಷ್ಟಿದೆ ಮೊತ್ತ ಮಕ್ಕಳ? ಹೇಳ್ಬೋದಲ್ಲ? 400. ಎಲ್ಲವನ್ನೂ ಕೂಡಿದಾಗ 8 ಇನ್ನಿಂಗ್ಸ್ಗಳ ಮೊತ್ತವನ್ನು ಕೂಡಿದಾಗ ನಮಗೆ ಬಂದಿರತಕ್ಕಂಥದ್ದು 400. ಇನ್ನಿಂಗ್ಸ್ಗಳು 8. ಈಗ 400ನ್ನು 8ರಿಂದ ಭಾಗಿಸಿದಾಗ ಬರ್ತಕ್ಕಂತಹ ಭಾಗಲಬ್ಧ ಎಷ್ಟು ಬರ್ತದೆ? 50. ಹಾಗಾದರೆ ಅವನು 8 ಇನ್ನಿಂಗ್ಸ್ಗಳಲ್ಲಿ ಗಳಿಸಿರ್ತಕ್ಕಂತಹ ಸರಾಸರಿ ರನ್ನು ಎಷ್ಟಾಗಿದೆ? 50 ಆಗಿದೆ. ಈ ರೀತಿ ನಾವು ಸರಾಸರಿಯನ್ನು ಸುಲಭವಾಗಿ ಕಂಡುಹಿಡಿಬೋದು ಮಕ್ಕಳ. ಅರ್ಥ ಆಗಿದೆಯಲ್ವ ಸರಾಸರಿ ಕಂಡುಹಿಡಿಯೋದು ಮಕ್ಕಳ? ವೆರಿ ಗುಡ್. ಈಗ ನಾನು ಇನ್ನು ಮತ್ತೊಂದು ಅಂಶ ಲೆಕ್ಕ ಕೊಡ್ತೀನಿ. ಇದನ್ನು ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ, ಮತ್ತು ಮಾಡೋಣ ನಾವು ಕೂಡ. ಮೊದಲ 5 ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ. ಮೊದಲ 5 ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಮಕ್ಕಳ. ಪೂರ್ಣ ಸಂಖ್ಯೆಗಳು ಅಂದರೆ ಗೊತ್ತು, 0, 1, 2, 3, 4, 5, 6 ಇವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಓಲ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸರಿನಾ? ಈಗ 0, 1, 2, 3, 4 ಅಂದರೆ ಮೊದಲ 5 ಪೂರ್ಣ ಸಂಖ್ಯೆಗಳು ಬರೋದರಿಂದ ನಮಗೆ ಮೊದಲ 5 ಪೂರ್ಣ ಸಂಖ್ಯೆಗಳು ಯಾವುದ್ಯಾವುದು? 0, 1, 2, 3, 4. ಸರಿನಾ? ಇವುಗಳ ಸರಾಸರಿಯನ್ನು ಕಂಡುಹಿಡಿಯೋಣ. ಸರಾಸರಿ ಕಂಡುಹಿಡಬೇಕಂದ್ರೆ ಒಟ್ಟು ಮೊತ್ತ ಯಾವ್ಯಾವ ಸಂಖ್ಯೆ ಅದು? 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4. ಇವುಗಳ ಒಟ್ಟು ಮೊತ್ತ ಎಷ್ಟರಿಂದ ಭಾಗಿಸ್ಬೇಕು ನಾವು ಮಕ್ಕಳ?
ವೆರಿ ಗುಡ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಎಷ್ಟು? 5ರಿಂದ ಭಾಗಿಸ್ಬೇಕು. ಯಾಕೆ? ಇಲ್ಲಿ 5 ಪೂರ್ಣ ಸಂಖ್ಯೆಗಳಿವೆ, ಆದ್ದರಿಂದ 5ರಿಂದನೇ ಭಾಗಿಸ್ಬೇಕು. ಕೂಡ್ಕೊಳ್ಳೋಣ. 4ಕ್ಕೆ 3 ಕೂಡಿದ್ರೆ 7, 7ಕ್ಕೆ 2 ಕೂಡಿದ್ರೆ 9, 9ಕ್ಕೆ 1 ಕೂಡಿದ್ರೆ 10, 10ಕ್ಕೆ 0 ಕೂಡಿದ್ರೆ 10 ಬರುತ್ತೆ. ಹಾಗಾದರೆ ಮೌಲ್ಯ ಎಷ್ಟಿದೆ? ಭಾಗಾಕಾರ ಪೂರ್ಣ ಸಂಖ್ಯೆಗಳು ಎಷ್ಟಿದೆ? 5 ಇದೆ. 5ರಿಂದ 10ನ್ನು ಭಾಗಿಸಿದಾಗ ಬರ್ತಕ್ಕಂಥದ್ದು 2. ಹಾಗಾದರೆ ಮೊದಲ 5 ಪೂರ್ಣ ಸಂಖ್ಯೆಗಳ ಸರಾಸರಿ ಎಷ್ಟು ಬರ್ತದೆ? 2 ಆಗಿದೆ. ಸರಿ ಅಲ್ವಾ ಮಕ್ಕಳ? ಗೊತ್ತಾಗುತ್ತಲ್ಲ ಮಕ್ಕಳ? ವೆರಿ ಗುಡ್. ಎರಡನೇ ಅಂಶ ನೋಡೋಣ. ಸರಾಸರಿ ನಮಗೆ ಈಗ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಈಗ ವ್ಯಾಪ್ತಿ ಅಂದರೆ ಏನು? ವ್ಯಾಪ್ತಿ ಅಂದರೆ ನಮಗೆ ವಿಸ್ತಾರ, ಎಲ್ಲಿಂದ ಎಲ್ಲಿಗೆ ಹರಡಿಕೊಂಡಿದೆ ಅನ್ನೋದನ್ನು ನಾವು ತಿಳಿಬೋದು. ಅಂದರೆ ವ್ಯಾಪ್ತಿ ಅಂದರೆ ವಿಸ್ತಾರ, ಎಲ್ಲಿಂದ ಎಲ್ಲಿಗೆ ಹರಡಿಕೊಂಡಿದೆ, ಅದನ್ನು ನಾವೇ ವ್ಯಾಪ್ತಿ ಅಂತ ಕರಿತೀವಿ. ಹೌದಲ್ವಾ? ನಮ್ಮ ಜಮೀನಿನ ವ್ಯಾಪ್ತಿ ಆಗಿರ್ಬೋದು, ನಮ್ಮ ಮನೆಯ ವ್ಯಾಪ್ತಿ ಆಗಿರ್ಬೋದು, ನಾವು ಕೂತಿರ್ತಕ್ಕಂಥ ಸ್ಥಳದ ವ್ಯಾಪ್ತಿ ಆಗಿರ್ಬೋದು, ಎಲ್ಲಿಂದ ಎಲ್ಲಿಗಿದೆ ಅನ್ನುವಂತಹ ಅರ್ಥವನ್ನು ಈ ವ್ಯಾಪ್ತಿ ಕೊಡ್ತದೆ. ಈ ವ್ಯಾಪ್ತಿ ಅನ್ನುವಂತಹ ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಬಳಸ್ತಕ್ಕಂಥ ಸೂತ್ರ ಏನಪ್ಪ ಅಂದರೆ, ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನು ಕಳಿತೀವಿ. ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ನಮಗೆ ವ್ಯಾಪ್ತಿ ಸಿಗ್ತದೆ. ನೋಡಿ ಮಕ್ಕಳ, ಒಂದು ಶಾಲೆಯ 10 ಶಿಕ್ಷಕರ ವಯಸ್ಸು ವರ್ಷಗಳಲ್ಲಿ ಈ ರೀತಿ ಇದೆ: 32, 41, 28, 54, 35, 26, 23, 33, 38, 40. ಇಲ್ಲಿ ಅತ್ಯಂತ ಹಿರಿಯ ಶಿಕ್ಷಕರ ಮತ್ತು ಅತ್ಯಂತ ಕಿರಿಯ ಶಿಕ್ಷಕರ ವಯಸ್ಸು ಎಷ್ಟು? ನಾವು ವ್ಯಾಪ್ತಿಯನ್ನು ಕಂಡುಹಿಡಿಬೇಕಾದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ. ನೋಡಿ, ಇದರಲ್ಲಿ ಗರಿಷ್ಠ ಸಂಖ್ಯೆ ಎಂದಾಗ ಅತ್ಯಂತ ಹಿರಿಯ ಶಿಕ್ಷಕರು. ಹಿರಿಯದು ಅಂದರೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಾಗಿದೆ? ಇಲ್ಲಿ 54 ವರ್ಷ ಅಲ್ವಾ? ಗರಿಷ್ಠ ಎಷ್ಟು? 54. ವೆರಿ ಗುಡ್ ಮಕ್ಕಳ. ಕನಿಷ್ಠ ಕಂಡುಹಿಡಿಬೋದಲ್ವಾ? ಅತ್ಯಂತ ಚಿಕ್ಕದು ಯಾವುದಾಗಿದೆ? ಸರಿ ಇದೆ ಮಕ್ಕಳ, 23 ಅಲ್ವಾ ಮಕ್ಕಳ? 23 ಕನಿಷ್ಠ ಸಂಖ್ಯೆ ಆಗಿದೆ. ಅಂದರೆ 23 ವರ್ಷ ವಯಸ್ಸಿನ ಶಿಕ್ಷಕರು ಅತ್ಯಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. 54 ವರ್ಷದ ವಯಸ್ಸಿನ ಶಿಕ್ಷಕರು ಗರಿಷ್ಠ ವಯಸ್ಸಿನ ಶಿಕ್ಷಕರು ಆಗಿದ್ದಾರೆ. ಈಗ ವ್ಯಾಪ್ತಿಯನ್ನು ಕಂಡುಹಿಡಿಯಬೇಕಾದ್ರೆ 54ರಲ್ಲಿ 23 ಕಳೀರಿ. 4ರಲ್ಲಿ 3 ಹೋದರೆ 1, 5ರಲ್ಲಿ 2 ಹೋದರೆ 3. ಹಾಗಾದರೆ ವ್ಯಾಪ್ತಿ ಎಷ್ಟು ಬಂತು? 31. ಅಂದರೆ ಶಿಕ್ಷಕರ ವಯಸ್ಸುಗಳ ವ್ಯಾಪ್ತಿ 31 ವರ್ಷ. ಈ ರೀತಿ ನಾವು ವ್ಯಾಪ್ತಿಯನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಎರಡನೇದು ಮಕ್ಕಳ ನೋಡಿ, ಎರಡನೇದು 4, 6, 7, 5, 3, 5, 4, 5, 2, 6, 2, 5, 1, 9, 6, 5, 8, 4, 6, 7 ಎಷ್ಟು ದತ್ತಾಂಶಗಳಿವೆ ಅಲ್ವಾ? ಈ ದತ್ತಾಂಶಗಳಲ್ಲಿ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ? ಹೇಳ್ಬೋದಲ್ಲ, ಬರೀಬೋದಲ್ಲ ಮಕ್ಕಳ? ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಾಗಿದೆ ಹೇಳಿ ಮಕ್ಕಳ? ಯಾವುದಾಗಿದೆ? 9. ವೆರಿ ಗುಡ್. ಅತ್ಯಂತ ದೊಡ್ಡ ಸಂಖ್ಯೆ 9. ಹಾಗೆಯೇ ಯಾವ ಸಂಖ್ಯೆಯು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದೆ? ಚಿಕ್ಕ ಸಂಖ್ಯೆ ಯಾವುದಾಗಿದೆ ಮಕ್ಕಳ? 1. ವೆರಿ ಗುಡ್. ಹಾಗಾದರೆ ಇದರ ವ್ಯಾಪ್ತಿ ಏನು? ದತ್ತಾಂಶಗಳದು ಗರಿಷ್ಠ ಸಂಖ್ಯೆ 9, ಕನಿಷ್ಠ ಸಂಖ್ಯೆ 1. ವ್ಯಾಪ್ತಿ 9ರಲ್ಲಿ 1 ಹೋದರೆ 8 ಅಲ್ವಾ ಮಕ್ಕಳ? ಸರಿ ಇದೆ ಅಲ್ವಾ? ನೋಡಿ, ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ನಮಗೆ ವ್ಯಾಪ್ತಿ ಸುಲಭವಾಗಿ ಸಿಗ್ತದೆ ಮಕ್ಕಳ. ನೆಕ್ಸ್ಟ್, ಈಗ ನೀವೇ ಇದರ ಲೆಕ್ಕವನ್ನು ಮಾಡ್ಬೋದಾ ಮಕ್ಕಳ? ವಿಜ್ಞಾನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಂದು ಗುಂಪು ಪಡೆದ ಅಂಕಗಳು 100ಕ್ಕೆ 85, 76, 90, 85, 39, 48, 56, 95, 81 ಮತ್ತು 75 ಆಗಿವೆ. ವಿದ್ಯಾರ್ಥಿಗಳು ಗಳಿಸಿದ ಗರಿಷ್ಠ ಮತ್ತು ಕನಿಷ್ಠ ಗಳಿಸಿದ ಅಂಕಗಳ ವ್ಯಾಪ್ತಿ ನೀವೇ ಕಂಡುಹಿಡಿಬೋದಲ್ಲ ಮಕ್ಕಳ? ಸುಲಭವಾಗಿದೆ ಲೆಕ್ಕ. ನೀವೇ ಮನೆಯಲ್ಲಿ ಮಾಡಿ ಪ್ರಯತ್ನಿಸಿ. ಹಾಗೆ ಮತ್ತೊಂದು ಹೋಮ್ವರ್ಕ್ ಇದೆ ಮಕ್ಕಳ. 10 ಹುಡುಗಿಯರ ಎತ್ತರಗಳನ್ನು ಸೆಂಟಿಮೀಟರ್ನಲ್ಲಿ ಅಳತೆ ಮಾಡಿದಾಗ ದೊರೆತಂತಹ ಫಲಿತಾಂಶ ಮುಂದಿನಂತಿದೆ: 135 ಸೆಂಟಿಮೀಟರ್, 150, 139, 128, 151, 132, 146, 149, 143, 141. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಅತಿ ಎತ್ತರದ ಹುಡುಗಿಯ ಎತ್ತರ ಎಷ್ಟು? ಅತಿ ಗಿಡ್ಡ ಅಂದ್ರೇನು? ಚಿಕ್ಕ ಹುಡುಗಿಯ ಎತ್ತರ, ಚಿಕ್ಕದಾಗಿರ್ತಕ್ಕಂಥದ್ದು. ಹುಡುಗಿಯ ಎತ್ತರ ಎಷ್ಟು? ದತ್ತಾಂಶದ ವ್ಯಾಪ್ತಿ ಎಷ್ಟು? ನೋಡಿ, ವ್ಯಾಪ್ತಿಯನ್ನು ಕಂಡುಹಿಡಿಬೇಕು. ಆ ವ್ಯಾಪ್ತಿಯನ್ನು ಕಂಡುಹಿಡಿಬೇಕಾದ್ರೆ ನಾವು ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ ಸೂತ್ರವನ್ನು ಹಾಕೋಬೇಕು. ಹಾಗೆ ಹುಡುಗಿಯರ ಸರಾಸರಿ ಎತ್ತರ ಎಷ್ಟು? ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಬೇಕು. ಸರಾಸರಿಗೆ ಒಟ್ಟು ಎತ್ತರಗಳ ಮೊತ್ತ ಡಿವೈಡೆಡ್ ಬೈ ಎತ್ತರಗಳ ಸಂಖ್ಯೆ, ಹುಡುಗಿಯರ ಸಂಖ್ಯೆ. ಅದರಿಂದ ಆ ಎತ್ತರಗಳ ಮೊತ್ತವನ್ನು ಭಾಗಿಸಿದಾಗ ನಮಗೆ ಸರಾಸರಿ ಕೂಡ ಕಂಡು ಬರ್ತದೆ. ಹಾಗೆ ಕೊನೆಯದಾಗಿ ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗಿಯರ
ಹುಡುಗಿಯರು ಹೆಚ್ಚಿನ ಎತ್ತರ ಹೊಂದಿದ್ದಾರೆ. ಸರಾಸರಿ ಕಂಡಿಡಿದ ಮೇಲೆ ಆ ಸರಾಸರಿ ಎತ್ತರಕ್ಕಿಂತ ಹೆಚ್ಚಿನ ಎತ್ತರವನ್ನು ಹೊಂದಿರತಕ್ಕಂಥ ಹುಡುಗಿಯರ ಸಂಖ್ಯೆಯನ್ನು ನೀವು ಕೂಡ ಬರೀಬೇಕಾಗುತ್ತೆ. ಹೌದಲ್ವ ಮಕ್ಕಳ? ಮಾಡ್ಬೋದಲ್ಲ? ಮಾಡ್ತೀರಾ? ತುಂಬ ಜಾಣರಿದ್ದೀರಾ. ಎಲ್ಲ ಹೋಮ್ವರ್ಕನ್ನು ಮಾಡಿ ನನಗೆ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತೆ ನಮಗೆ ಸೆಂಡ್ ಮಾಡಿ ಮಕ್ಕಳ. ಕೇಳಿದ್ದಕ್ಕೆ ಧನ್ಯವಾದಗಳು.